ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ 1 ಗಂಟೆ ಆಗಿದೆ ಟೈಮು. ನೋಡ್ತಾ ಇರೋದಲ್ಲಿ 1 ಗಂಟೆ ಮಧ್ಯಾಹ್ನ. ಯಾಕೆ ಇಷ್ಟೊತ್ತಿನಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾನು ಏನಾಗ್ಬಿಡ್ತು ಅಂತಂದರೆ ಎದ್ದಿರೋದೇ ಸ್ವಲ್ಪ ಇವಾಗ. ಯಾಕೆ ಅಂತ ರೀಸನ್ನ ಹೇಳ್ತೀನಿ. ಏನಪ್ಪ ಇವರು ಏನು ಅನಿಸ್ಲಿಲ್ವಾ, ಅಂಗಡಿಯೆಲ್ಲ ಇಟ್ಕೊಂಡು 1 ಗಂಟೆಗೆ ಎದ್ದಿದ್ದಾರಂತ ನೀವು ಬೈಕಣಕ್ಕೆ ಹೋಗ್ಬೇಡಿ. ರೀಸನ್ ಇದೆ, ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ವ್ಲಾಗ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಸನ್ ಹೇಳ್ತೀನಿ ಯಾಕೆ ನಾನು ಇಷ್ಟೊತ್ತಿನವರೆಗೂ ಮಲಗಿದ್ದೆ ಅಂತ. ಅದಕ್ಕೆ ಒಂದು ಕಾರಣ ಇದೆ. ನಾನು ರಾತ್ರಿ ಏನು ಮಾಡಿಬಿಟ್ಟೆ, ಸ್ವಲ್ಪ ಸಾಂಬಾರು ಇತ್ತಲ್ವ, ಅದಕ್ಕೆ ಮುದ್ದೆ ಮಾಡ್ಕೊಂಡ ತಕ್ಷಣವೇ ತಟ್ಟೆಗೆ ಹಾಕ್ಕೊಂಡೆ ಮುದ್ದೆನ, ಬಿಸಿ ಮುದ್ದೆ ಸಾಂಬಾರನ್ನ ಒಂದು ಸ್ವಲ್ಪ ಉಪ್ಪಿನಕಾಯಿನ ಹಾಕ್ಕೊಂಡೆ. ಇನ್ನು ಇಲ್ಲಿ 9 ಗಂಟೆಗೆ ಒಂದು ಸೀರಿಯಲ್ ಬರುತ್ತೆ, ಅಂದರೆ ರಾಘವೇಂದ್ರಾಯ ನಮಃ ಅಂತ. ನನಗೆ ಆ ಸೀರಿಯಲ್ ಅಂದರೆ ತುಂಬಾ ಇಷ್ಟ, ಹಾಗೆ ರಾಘವೇಂದ್ರ ಅಂದರೆ ತುಂಬಾ ಇಷ್ಟ ನನಗೆ. ಆ ಸೀರಿಯಲ್ನ ನೋಡ್ತಾ ಇದ್ದೆ. ಆ ಸೀರಿಯಲ್ನ ನೋಡಬೇಕಾದಾಗ ಅದರಲ್ಲಿ ಒಂದು ಏನು ಬರುತ್ತೆ ಅಂದರೆ ತಿಮ್ಮಪ್ಪನ ತಂಗಿ. ನಿಮ್ಮ ಸೀರಿಯಲ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ರಾಘವೇಂದ್ರನ ತಂದೆಯೇ ತಿಮ್ಮಪ್ಪ ಅಂತಂದರೆ ಅವರು ತಂಗಿಗೆ ಮಕ್ಕಳಿರಲ್ಲ. ಅಂದರೆ ಒಂದು ಏನೋ ಕಾರಣದಿಂದ ಅವ್ರಿಗೆ ಬಂಜೆ ಆಗಿಬಿಟ್ಟು ಅವ್ರ ಗಂಡನೂ ಸತ್ತೋಗಿರ್ತಾರೆ. ಅವರು ಒಂದು ರೀಸನಲ್ಲಿ ತಿಮ್ಮಪ್ಪನ ಮಗಳಿಗೆ ಕೂಡ ಮಕ್ಕಳಾಗಿರಲ್ಲ. ಇದು ಒಂದು ಫೀಲಿಂಗ್ಸ್ ಬರುತ್ತೆ ಅಲ್ಲಿ. ನಾನು ಊಟ ಮಾಡ್ತಾಯಿದ್ದೆ. ಆ ಊಟ ಮಾಡ್ಬೇಕಾದಾಗ ಏನಾಗ್ಬಿಡುತ್ತಂದರೆ, ಆ ಫೀಲಿಂಗ್ಸ್ನ ಕೇಳಿ ನನಗೇನೆ ತುಂಬ ಬೇಜಾರಾಯಿತು. ಇವು ಕೂಡ ನನಗೆ ಬೇಜಾರಾಗ್ತಿದೆ. ಯಾಕಂತ ಗೊತ್ತಿಲ್ಲ. ನಾವು ತುಂಬಾ ಟ್ರೈ ಮಾಡಿದ್ವಿ, ಆದರೆ ಇನ್ನೂ ನಮಗೆ ಗೊತ್ತಿಲ್ಲ, ಅದು ಸಂತಾನ ಇನ್ನೂ ನಮಗೆ ಆಗಿಲ್ಲ. ನಾನು ಯಾವುದೇ ಒಂದು ಫೀಲಿಂಗ್ಸ್ನ ನೋಡೋಕ್ಕೆ ಹೋದ್ರೂ ಒಂದು ಕಣ್ಣೀರಂತ ಬಂದ್ಬಿಡುತ್ತೆ. ಟಿ ವಿಲಾಗಿರ್ಬೋದು, ಡೈರೆಕ್ಟಾಗಿ ಆಗಿರ್ಬೋದು. ಮಗು ವಿಷಯ ಅಂತ ಬಂದರೆ ತುಂಬಾ ಬೇಜಾರಾಗುತ್ತೆ ನನಗೆ. ಹಾಗಾಗಿ ಇನ್ನೂ ಅರ್ಧ ಊಟ ಮಾಡಿದ್ದೆ. ಅರ್ಧ ಊಟ ಮಾಡಿದ ತಕ್ಷಣವೇ ಹಾಗೇ ತಟ್ಟೆಯಿಂದ ಎದ್ಬಿಟ್ಟೆ ನಾನು. ತುಂಬ ಬೇಜಾರಾಯಿತು ನನಗೆ. ಅದು ಬಂಜೆ ಅನ್ನೋ ಪದ ಕೇಳೋದಿದೆಯಲ್ಲ, ತುಂಬಾ ದುಃಖದ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಆ ವಿಷಯನ ಕೇಳಿ ದೇವರು ನನಗೆ ಇನ್ನೂ ಕೊಟ್ಟಿಲ್ವಲ್ಲ, ಈಗ ಈ ಥರ ಆದರೆ ಹೇಗಪ್ಪ ಅಂತ ಒಂಥರ ಫೀಲಾಗಿ ಹತ್ಬಿಟ್ಟೆ. ಆಗ ಬೇಜಾರಾಗೋಗಿ ಊಟನೇ ಮಾಡಲಿಲ್ಲ ರಾತ್ರಿ ನಾನು. ಅದರಿಂದ ರಾತ್ರಿ ಊಟ ಮಾಡಲಿಲ್ಲ ಅಷ್ಟೇ. ಊಟ ಮಾಡ್ದಿದ್ದ ಕಾರಣ ನಾನು ಮಾತ್ರೆ ಬೇರೆ ತೊಗೊಳ್ತಾ ಇದ್ದೀನಿ. ನಾನು ನಿನ್ನೆ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ ನಾನು ಮಾತ್ರೆ ತೊಗೊಳ್ತಾ ಇದ್ದೀನಿ ಅಂತ. ನಾವು ಅದೇ ವಿಷಯಕ್ಕೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೀವಿ. ಆ ಟ್ಯಾಬ್ಲೆಟ್ಸ್ ಒಂದೊಂದು ಟೈಮ್ಗೆ 3 ತೊಗೊಳೋದ್ರಿಂದ ಸಿಕ್ಕಾಪಟ್ಟೆ ಹಶ್ವಾಗ್ಬಿಡುತ್ತೆ. ಇನ್ನು ಮೆಡಿಷನ್ ತೊಗೊಂಡದ್ರಲ್ಲಿದ್ದ ರಾತ್ರಿ ಅರ್ಧ ಹೊಟ್ಟೆ ಏನಾಗ್ಬಿಡ್ತು ಅಂದರೆ ಹಾಲು ಕಾಯಿಸ್ದೆ, ಹಾಲು ಕುಡಿಯೋಣ ಅಂತ. ಹಾಲು ಕುಡಿಯೋಣ ಅನ್ನೋಷ್ಟರಲ್ಲಿ ಇವ್ರೇನು ಮಾಡಿಬಿಟ್ರು, ಎಳ್ಳೀರಿದ್ವಿ ಒಂದೆರಡು ಎಳ್ಳೀರನ್ನ ಹೊಡೆದ್ಬಿಟ್ರು ಅಷ್ಟೊತ್ತಲ್ಲಿ. ಬೆಳಗ್ಗೆ ಹೊಡ್ಕೊಡ್ರಿ ಅಂದರೆ ರಾತ್ರಿ ಹೊಡ್ಕೊಟ್ರು. ಆ ಎಳ್ಳೀರನ್ನ ಕುಡಿದ್ಬಿಟ್ಟು ಇನ್ನು ಹಾಲು ಕುಡಿಬೇಕಂತ ಅನಿಸ್ಲಿಲ್ಲ. ಇನ್ನು ಫ್ರೂಟ್ಸು ತಿನ್ನಲಿಲ್ಲ, ಸುಮ್ಮನೆ ಮಲ್ಕೊಂಡ್ಬಿಟ್ಟೆ. ತುಂಬಾ ಬೇಜಾರಾಯಿತು. ತಿರ್ಗಿ ಆಮೇಲೆ ಇದು ಮುಗಿದಿದ್ದ ತಕ್ಷಣವೇ ಬೆಳಗ್ಗೆ ಒಂದು ಸಂತೋಷದ ವಿಷಯ ನನ್ನ ಕಿವಿಗೆ ಬಿತ್ತು. ಅದನ್ನು ಹೇಳ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದೇನು ಸಂತೋಷದ ವಿಷಯ ಅಂತಂದರೆ, ಬೆಳಗ್ಗೆ ಅಷ್ಟೊತ್ತಿಗೆ ಆಲೇ 5 ಗಂಟೆ ಆಗಿತ್ತು. 5 ಗಂಟೆಯಲ್ಲೇ ನನಗೊಂದು ಫೋನ್ ಬಂತು. ಫೋನ್ ಬಂದ ತಕ್ಷಣವೇ ಫೋನ್ ರಿಸೀವ್ ಮಾಡಿದೆ. ಅದು ನಮ್ಮ ಅಕ್ಕನ ಮಗ ಫೋನ್ ಮಾಡಿದ್ದ. ನಮ್ಮ ಅಕ್ಕನ ಮಗನಿಗೂ ನನಗೆ ಒಂದು 7ರಿಂದ 8 ವರ್ಷ ಡಿಫ್ರೆನ್ಸ್ ಅಷ್ಟೇ. ಅವನಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ಲು ನಮ್ಮಕ್ಕ. ಅವನಿಗೆ ಒಂದು 23 ಇಯರ್ಸ್ಗೆ 24 ಇಯರ್ಸ್ಗೆ ಮದುವೆ ಮಾಡಿಬಿಟ್ಲಲ್ವ. ಅವನ ಫೋನ್ ಬಂತು ನನಗೆ. ಯಾಕೆ ಅಂತ ಹೇಳ್ತೀನಿ. ಆ ಫೋನ್ ಬಂದಿದ್ದು ಕೂಡ, ಅವನಿಗೆ ಮದುವೆ ಮಾಡಿದ ತಕ್ಷಣ ಅವನಿಗೂ 2.5 ವರ್ಷ ಮಕ್ಕಳಾಗಲಿಲ್ಲ. ಈಗ ಅವನು ಏನು ಮಾಡ್ತಿದ್ದಾನಂದರೆ, ಇಲ್ಲೇ ತುಮಕೂರಿಗೆ ಬಂದುಬಿಟ್ಟು ಅವನು ನಾನಿಬ್ಬರು ಒಂದೇ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀವಿ, ಓಕೆನಾ. ಅವನ ಹೆಂಡ್ತಿಗೂ ನನಗೂ ಕೂಡ. ಅವನು ಹೆಂಡ್ತಿನ ಇಲ್ಲಿ 2 ತಿಂಗಳು ಹಾಸ್ಪಿಟ್ಲಲ್ಲಿ ತೋರಿಸಿದ್ದು. 2 ತಿಂಗಳಿಗೇ ಅವಳಿಗೆ ಮುಟ್ಟು ನಿಂತ್ಬಿಡ್ತು. ಇದು ಬೆಳಗ್ಗೆ ಅಮ್ಮ ಶಿಲ್ಪಾಗೆ ಚೆಕ್ ಮಾಡ್ಕೊಂಡ್ಲಮ್ಮ, ಪಾಸಿಟಿವ್ ಬಂದುಬಿಡ್ತು, ತುಂಬಾ ಖುಷಿ ಆಯಿತು, ಫಸ್ಟು ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದೆ ಅಂದ್ಬಿಟ್ಟ. ಹಂಗಂದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ. ಅಂದರೆ ನಾನು ಆಡಿಸಿರೋ ಮಗ ಅವನು. ನಮ್ಮ ಅಕ್ಕನ ಮಗ ಅಂದರೆ ನನಗೂ ಮಗನೇ ಅವನು ನನ್ನ ಹತ್ರ ಅಮ್ಮ ನನಗೂ ಮಗು ಆಗ್ತಿದೆ ಅಮ್ಮ ಅಂದರೆ ನನಗೆ ತುಂಬಾ ಬೇಜಾರಾಯಿತು. ನಾನು ಎತ್ತೆಡ್ಸಿರೋ ಮಗನಿಗೆ ಮಗು ಆಗ್ತಿದೆ,
ನಾನು ಅಜ್ಜಿ ಆಗ್ತಾಯಿದ್ದೀನಿ ಅಂತ ತುಂಬ ಖುಷಿ ಆಯಿತು. ಆ ವಿಷಯ ಕೇಳಿದ ತಕ್ಷಣ ಇನ್ನು ಕಂಗ್ರ್ಯಾಚುಲೇಷನ್ಸ್ ಹೇಳಿದೆ ಅವನಿಗೂ ಕೂಡ ತುಂಬ ಖುಷಿ ಆಯಿತು. ಮತ್ತು ಅದನ್ನೆಲ್ಲ ನೆನಪು ಮಾಡಿಕೊಂಡು ನಿದ್ದೆನೇ ಬರಲಿಲ್ಲ ನನಗೆ. ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು 10-15 ನಿಮಿಷ ನಮ್ಮ ಅಕ್ಕನಿಗೂ ಫೋನ್ ಮಾಡಿದೆ. ಅಕ್ಕ ಅಜ್ಜಿ ಆಗ್ತಿದೆಯಾ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದೆ. ನಾನು ನಮ್ಮ ಅಕ್ಕ ಇಬ್ಬರೇ ಇರೋದು. ಹಂಗೆ ಹೇಳಿದ ತಕ್ಷಣ ಅವಳು ನೀನು ಅಜ್ಜಿ ಆಗ್ತಾಯಿದೆಯಲ್ಲ ಅಂತ ಅಂದಳು. ತುಂಬಾ ಖುಷಿ ಆಯಿತು ಅದನ್ನೆಲ್ಲ ಕೇಳಿ. 5 ಗಂಟೆಗೆ ಎಚ್ಚರಿಕೆ ಆಗ್ಬಿಡ್ತು ನನಗೆ. 5 ಗಂಟೆಗೆ ನಾನು ಯಾವತ್ತೂ ಎದ್ದೇಳಲ್ಲ. ಹಬ್ಬ ಏನಾದರೂ ಇದ್ದರೆ ಸ್ವಲ್ಪ ಬೇಗ ಎದ್ದು ಕೆಲಸ ಮಾಡ್ಕೊತೀನಿ ಅಷ್ಟೇ. ಮತ್ತು ಅವಾಗನಿಂದ ನಿದ್ದೆನೇ ಬರಲಿಲ್ಲ. ಮತ್ತು ಹಾಗೆ ಕಂಟಿನ್ಯೂ 6:30ಗೆಲ್ಲ ನಮ್ಮ ಮಾಮೂಲಿ ನಾನು ಸೀರಿಯಲ್ ಹಾಕೋ ಕೆಲಸ ಎಲ್ಲ ಇರುತ್ತಲ್ವ, ಸೀರಿಯಲ್ ಹಾಕ್ಬಿಡೋಣ ಅಂಥೇಳಿ ಇನ್ನು ಅವಾಗನಿಂದ ಸೀರಿಯಲ್ ಹಾಕೋ ಕೆಲಸನ ಕಂಟಿನ್ಯೂ ಮಾಡಿಕೊಂಡೆ. ಹಾಗಾಗಿ ಇವತ್ತು ಯಾಕೋ ಬೇಜಾರಾಯಿತು ಮನಸ್ಸಿಗೆ. ಒಂದು ಕಡೆ ಸಂತೋಷ ಆಯಿತು, ತುಂಬಾ ಸಂತೋಷ ಆಯಿತು. ನಮ್ಮ ಅಕ್ಕನ ಮಗನಿಗೆ ಈ ಥರ ಆಗಿರೋದ್ರಿಂದ ಅವನು ಇಲ್ಲೇ ಹಾಸ್ಪಿಟ್ಲಿಗೆ ಬಂದು ತೋರಿಸೋದ್ರಿಂದ ಅಮ್ಮ ನರ್ಸ್ಗೆ ಫೋನ್ ಮಾಡಿಬಿಟ್ಟು ಕೇಳು, ನಾವು ಇವಾಗಲೇ ಬಂದುಬಿಡ್ತೀವಿ ಊರಿಂದ ಅಂತ ಹೇಳ್ದೆ. ಅವನು ಅಲ್ಲಿಂದ ಬರೋಕ್ಕೆ ಮಿನಿಮಮ್ ಅಂದರೆ 3 ಅವರ್ ಬೇಕು. ಹಾಗಾಗಿ ಜರ್ನಿ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ನಾನು ಡಾಕ್ಟ್ರನ್ನ ಕೇಳ್ತೀನಿ ಫಸ್ಟು ಇರು ಅಂತ ಹೇಳಿ. ನಾನು ಒಂದು 8:45 ಒಬ್ಬರು ನರ್ಸು ಪರಿಚಯ ಇದರಲ್ಲಿ ತುಂಬ ಚೆನ್ನಾಗಿ. ಡಾಕ್ಟ್ರಿಗೆಲ್ಲ ಅಷ್ಟೊತ್ತಿನಾಗೆಲ್ಲ ಫೋನ್ ಮಾಡೋಕ್ಕಾಗಲ್ಲ. ಅಷ್ಟೊತ್ತಲ್ಲಿ ಡಾಕ್ಟ್ರಿಗೆಲ್ಲ ನಾವು ಫೋನ್ ಮಾಡೋಕ್ಕಾಗೋದಿಲ್ಲ. ಅಷ್ಟೊತ್ತಿನಾಗೆ ಅಂದರೆ ನಾನು ಅಲ್ಲೇ 8:45 ಆಗಿತ್ತು. ಅಲ್ಲೊಬ್ಬರು ನರ್ಸ್ ಪರಿಚಯ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಮೇಡಮ್ ಈ ಥರ ನಮ್ಮ ಅಕ್ಕನ ಮಗನ ಮಿಸಸ್ಗೆ ಈ ರೀತಿ ಪಾಸಿಟಿವ್ ಬಂದಿದೆಯಂತೆ, ಅವರು ಅಲ್ಲಿಂದ ಬರಬೇಕು, ಡಾಕ್ಟ್ರ್ ಸಿಗ್ತಾರ ಅಂತ ಕೇಳಿದಾಗ ಇಲ್ಲ ಅವ್ರು ಸಿಗೋದಿಲ್ಲ ಇವತ್ತು ನಾಳೆ ಕೂಡ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿರಿ, ಸೋಮವಾರ ಕರ್ಕೊಂಡು ಬನ್ನಿ ಒಂದೇ ಸರ್ ಅಂತ ಹೇಳಿದರು. ಅದಕ್ಕೋಸ್ಕರ ಅವರು ನಾಳೆ ಇಲ್ಲಿಗೆ ಬರ್ತಾ ಇದ್ದಾರೆ. ಅದು ಮೇಡಮ್ ಒಂದಿನ ಬಂದ್ಬಿಟ್ಟು ಇಲ್ಲಿದ್ದು ರೆಸ್ಟ್ ಮಾಡಿ ತಿರುಗಿ ದಿನ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಏಕೆಂದರೆ ಜರ್ನಿ ಮಾಡೋದು ಈ ಟೈಮಲ್ಲಿ ಅಷ್ಟು ಸರಿ ಇರೋದಿಲ್ಲ. ಹಾಗಾಗಿ ಆ ವಿಷಯನೆಲ್ಲ ಕೇಳಿ ತುಂಬ ಒಂದು ಕಡೆ ಸಂತೋಷ. ರಾತ್ರಿ ನನಗೆ ಆ ಥರ ಒಂದು ಇಂಟೆನ್ಷನ್ ಆಗಿರೋದ್ರಿಂದ ದುಃಖ ಎರಡೂ ಆಯಿತು. ಹಾಗಾಗಿ ಸ್ವಲ್ಪ ಇವತ್ತು ಅಂಗಡಿ ಕೂಡ ಓಪನ್ ಮಾಡಿರಲಿಲ್ಲ ಇಷ್ಟೊತ್ತಿನವರೆಗೂ. ಮಲಗಿಬಿಟ್ಟಿದ್ದೆ ನಾನು. ನಮ್ಮ ಮನೆಯವರು 10 ಗಂಟೆಗೆಲ್ಲ ಒಂದು ತಿಂಡಿ ತಂದು ಕೊಟ್ಟರು ಹೋಟ್ಲಿಂದನೇ. ಮಾತ್ರೆ ನುಂಗಿ ಇವಳು ಹೊಟ್ಟೆಗೆಲ್ಲ ತಿರುಗುತ್ತೆ ಅಂತ ಹೇಳ್ತಾಯಿದ್ಲು, ರಾತ್ರಿ ಬೇರೆ ಊಟ ಮಾಡಿಲ್ಲ ಅಂತ. ಆ ತಿಂಡಿನ ತಿಂದುಬಿಟ್ಟು ಮಲ್ಕೊಂಡೆ. ಇವಾಗಿದ್ದೆ, ಇನ್ನು ನನ್ನ ಮುಖನೂ ತೊಳೆದಿಲ್ಲ ಇವತ್ತು ಬೇಜಾರದಿಂದ, ಒಂದು ಕಡೆ ಸಂತೋಷದಿಂದ. ಈಗ ಹೋಗಿ ಅಂಗಡಿ ಓಪನ್ ಮಾಡಿಬಿಟ್ಟು ಬಂದೆ. ಇನ್ನು ಲಾಗು ಕಂಟಿನ್ಯೂ ಆಗುತ್ತೆ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಹಾಗೆಯೇ ಸ್ವಲ್ಪ ತರಕಾರಿನ ತಂದಿದ್ದಾರೆ, ಅದನ್ನೆಲ್ಲ ಜೋಡಿಸ್ಕೋಬೇಕು. ಇನ್ನು ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಪ್ಲೀಸ್. ಅಷ್ಟೇ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಆಗುತ್ತೆ. ಬನ್ನಿ ನೋಡೋಣ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಅಡುಗೆ ಮಾಡಿ, ಅಡುಗೆದೆಲ್ಲ ಯಾವುದೂ ನಾನು ಹ್ಯಾಡ್ ಮಾಡಿಲ್ಲ. ಅಡುಗೆ ಮಾಡಿಕೊಂಡು ಮತ್ತೆ ನಾನು ಶಾಪಿಗೆ ಹೋದು ಒಂದು ಪ್ರಮೋಷನ್ ಮಾಡೋದಿತ್ತು. ಅಂದರೆ ನಾನು ಇನ್ಸ್ಟಾಗ್ರಾಮ್ಗೆ ಈ ವಿಡಿಯೋನ ಹಾಕ್ಕೊಳ್ತೀನಿ. ಒಂದು ಹೊಸ ಟಾಪ್ಸ್ನ ತರಿಸಿದ್ದೆ, 10 ಪ್ಯಾಟ್ರನ್ನ ತರಿಸಿದ್ದೆ. ಫಸ್ಟು ನೋಡ್ಕೊಬಿಡಿ ಇದನ್ನು, ಇದರಲ್ಲಿ ಹಂಗೆ ಹ್ಯಾಡ್ ಮಾಡ್ತಾಯಿದ್ದೀನಿ ನಾನು. ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ, ಹೊಸ ಬ್ರ್ಯಾಂಡೆಡ್ ಟಾಪ್ಸ್ ಇದು. ನಾನು ಎಲ್ಲ ಟಾಪ್ಸ್ನೂ ಒಂದು ವೇರ್ ಮಾಡಿ ತೋರಿಸ್ತೀನಿ ಯಾವಾಗಲೂ ಅಷ್ಟೇ. ಮತ್ತು ಇದು ತುಂಬ ಲೆಂತಿಯಾಗಿ ಕೂಡ ಇರುತ್ತೆ, ಮತ್ತು ಮುಂದೆ ಎಂಬ್ರಾಯ್ಡ್ರಿ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿಬಿಟ್ಟು. ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಡ್ರೆಸ್ ಅಂತೂ. 699 MRP ಬರುತ್ತೆ ಇದ್ರ ಪ್ರೈಸು. ಅಂದರೆ ಇದರಲ್ಲಿ ನಾನು ಆಫರಲ್ಲಿ ಕೊಡ್ತಾಯಿದ್ದೀನಿ. 1000ಗೆ 3 ಟಾಪ್ಸು ಕೊಡ್ತಾಯಿದ್ದೀನಿ. ಬುಕ್ಕಿಂಗ್ ನಂಬರು ಯಾರಿಗಾದರೂ ಬೇಕು ಅಂತಂದರೆ ಹಾಕಿರ್ತೀನಿ, ನಾನು ಬುಕ್ ಮಾಡ್ಕೋಬೋದು. 8217236276 ಆಗಿರುತ್ತೆ ಬುಕ್ಕಿಂಗ್ ನಂಬರು. ನಾನು ಅದನ್ನ ಮೇಲೆ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಮ್ಮ ಶಾಪ್ ಇರೋದು ತುಮಕೂರು ಯಲ್ಲಾಪುರದಲ್ಲಿ. ನೋಡಿಸ್ತಾ ಇದ್ದೀನಲ್ಲ ಎಲ್ಲ ಪ್ಯಾಟ್ರನ್ಸಲ್ಲೂ ಸೈಜ್ ಬಂದ್ಬಿಟ್ಟು ಎಸ್ಸಿಂದ XXL ಸೈಜ್ವರೆಗೂ ಸಿಗುತ್ತೆ. ಅಂದರೆ ಎಸ್ಸು, ಎಮ್ಮು, ಎಲ್ಲು, XL, XXL ಈ ಥರ 5 ಸೈಜ್ ಒಂದರಲ್ಲಿ ಸಿಗುತ್ತೆ. ಮತ್ತು ನಾನು ಹಾಕಿರೋ ಸೈಜು ನಾನು 65 kg ಇದ್ದೀನಿ. ನನಗೆ ಎಮ್ ಸೈಜೇ ಆಗಿಬಿಡುತ್ತೆ. ನಾನಂದರೆ ಒಂದು ಸೈಜ್ ದೊಡ್ಡದು ಬೇಕು ಅಂತ ಎಲ್ಲಿ ತೊಗೊಳ್ತೀನಿ ಅಷ್ಟೇ. ಏನಾದರೂ 70-75 kg ಇದ್ದೀರಾ ಅಂತಂದರೆ XL ತೊಗೊಳ್ಳಿ ಸಾಕು. 80-85 90 kgವರೆಗೂ ಇದ್ದೀರಾ ಅಂತಂದರೆ XXL ತೊಗೊಳ್ಳಿ. ಸ್ಮಾಲ್ ಬಂದ್ಬಿಟ್ಟು ಒಂದು 45 kg 50 kg ಒಳಗಡೆ ಇರೋಲ್ಲ ಸಾಕು, ಎಸ್ ಆಗುತ್ತೆ. ಇದೆಲ್ಲ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ. ಏನು
ಬ್ರ್ಯಾಂಡೆಡ್ ಕುರ್ತೀಸ್ ಇರುತ್ತೋ ಅದೇ ಥರನೇ ಬ್ರ್ಯಾಂಡೆಡ್ ಕುರ್ತೀಸ್ ಆಗಿರುತ್ತೆ. ಆ ಟ್ರೆಂಡ್ಸಲ್ಲೆಲ್ಲ ಸಿಗುತ್ತಲ್ಲ ಆ ರೀತಿ ಇರುತ್ತೆ. ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ಈ ಪ್ರಮೋಷನ್ನ ಮಾಡಿಕೊಂಡು ಹಾಗೆಯೇ ನಿಮಗೂ ಕೂಡ ಒಂದು ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಿರುವಂಥದ್ದು. ನಾನು ಶಾರ್ಟ್ ವಿಡಿಯೋದಲ್ಲಿ ಬರೀ 60 ಸೆಕೆಂಡಲ್ಲಿ ಮಾಡಿಬಿಟ್ಟು ಈ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಹಾಕಿರ್ತೀನಿ. ವೈಭವಿ ಟ್ರೆಂಡ್ಸ್ ಅಂತ ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ. ಅಲ್ಲಿ ಕೂಡ ನೀವು ಹೋಗಿ 1 ನಿಮಿಷದಲ್ಲಿ ಚೆಕ್ ಮಾಡ್ಕೋಬೋದು. ಹೇಳಿದ್ದೀನಲ್ಲ, ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುತ್ತೆ. ಯಾರಿಗಾದರೂ ಬೇಕು ಅಂತಂದರೆ ಚೆಕ್ ಮಾಡಿಕೊಂಡು ಬುಕ್ ಮಾಡ್ಕೋಬೋದು. ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ವಿಡಿಯೋ, ಬನ್ನಿ ನೋಡೋಣ. ಏ ಚಿನ್ನಿ, ಇಲ್ಲಿ ಬಾರ, ಇಲ್ಲಿ ಇಲ್ಲೋಡೆ. ಏಯ್ ಬೈ, ಯಾರ್ದಮ್ಮದ ಅಂಗಡಿ? ಯಾರ್ದದ ಅಂಗಡಿ? ಹಾಂ, ಅಯ್ಯೋ ಅಯ್ಯೋ, ಯಾರ್ದು ಚಿನ್ನಿ ಅದು ಅಂಗಡಿ? ಯಾರ್ದು ಹೇಳೋದು ಅಂಗಡಿ ಫಸ್ಟು? ಎಲ್ಲಿ ಹೋಗೋದು? ಎಲ್ಲಿ ಹೋಗ್ತಿರೋದು? ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗೋದು? ಅಂಗಡಿಗ? ಯಾಕೆ? ನೋಡ, ನೀನು ಸುಮ್ಮನೆ ಹೋಗಿ ನೋಡ. ಬಾ ಹೋಗನ್, ಬಾ ನೀನು ಸುಮ್ಮನೆ ಹೋಗಿ. ಅಯ್ಯೋ ಬಾಯ್ ಮಾಡ್ತಾಳೆ. ಏ ಚಿನ್ನಿ, ಅಯ್ಯೋ ಅಯ್ಯೋ, ನನ್ನ ಹೆಸರು ಏನಮ್ಮ? ನನ್ನ ಹೆಸರು ಏನು ಹೇಳು ಒಂದ್ಸರಿ. ಸುನಿ ಅನ್ನು, ಸುನಿ ಅನ್ನು. ನನ್ನ ಹೆಸರು ಸುನೀತನಾ? ನನ್ನ ಹೆಣ್ಮಕ್ಳಿಗೆ ಗಂಡು ಜಾಸ್ತಿ ಪ್ರೀತಿ ಹೇಳ ಅಪ್ಪಂದಿರಿಗೆ. ನೋಡು ನೋಡು, ಬಾಯ್. ಈಗ ಒಂದು ಮುತ್ತು ಕೊಡಲ್ವಾ ನನಗೆ? ಒಂದು ಪಪ್ಪಿ ಕೊಡಲ್ವಾ ಇಲ್ಲಿಗೆ? ಬಾ ಕೊಡ್ಬಾ ಇಲ್ಲಿ. ಯಾರ್ದಮ್ಮದ ಅಂಗಡಿ? ನೋಡಂತಡಿ ಎಲ್ಲಿಗೆ ಹೋಗ್ತಾಳೆ ಅವಳು. ಗುರ್ತಿಡಿತಾಳಕೋ. ನೋಡು 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 ಹೆಂಗೆ ಹೋಗ್ತಾಳೆ ನೋಡು. ಮರ್ತಿಲ್ಲ ಅವಳು. ನೋಡ್ತೀಯ ಅವಳು ದಿನ ಅಕ್ಕ ಚಿಕ್ಕವಳಿಂದ ಇಲ್ಲೇ ಆಟ ಆಡಿರೋದಂಟಿ ಅವಳು. ಯಾವಾಗ ಇಲ್ಲೇ ಅವಳ ನನ್ನ ಹತ್ರ ವಿಡಿಯೋಸ್ ಎಲ್ಲ ಇದಾವೆ ಸಣ್ಣದಾಗ ಆಟ ಆಡಿರೋವೆಲ್ಲ. ಯಾರ್ದಮ್ಮದ ಅಂಗಡಿ? ಯಾರ್ದ ಬಂಗಾರಿ ಅಂಗಡಿ ಅದು? ಯಾರ್ದಪ್ಪ? ನಡಿ ಒಳಕ್ ನಡಿ, ನಾವು ಬರ್ತೀವಿ. ನಡಿ 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 ಒಳಕ್ ನಡಿ, ನಾವು ಬರ್ತೀವಿ. ಹಾಂ ಬತ್ತಾಳೆ ಬತ್ತಾಳೆ ಹೇಳ ಅಮ್ಮ. ಭಾರಿ ಅದು ಅಡ್ಡ ಆಯ್ತಲ್ಲ ಅದಕ್ಕೆ. ಇಲ್ಲ ಇನ್ನ ತಿನ್ನೋದೈತೆ ಅಂದ್ರೆ ಏನ್ ಬೇಕೆ ಚಿನ್ನಮ್ಮ? ಏನ್ ಬೇಕು ಅಮ್ಮ? ತಗೊಳಮ್ಮ, ಒಂದ್ ತಗ ತಗ, ಒಂದ್ ಸ್ಟಿಕ್ಕರ್ ತಗ. ಬೇಡಪ್ಪ, ಅವಳು ನೋಡಿ ನಮ್ದೆಲ್ಲ ಹೆಂಗ್ ಮಾಡ್ಕೊಂಡು ಒಬ್ಬೊಬ್ರು ಸ್ಟಿಕ್ಕರ್ ಹೊಂಟಲ್ಲ. ನನಗೆ ನೋಡಿ ಹೆಂಗಾಗಿ ಆಂಟಿ ಅದೇನೋ ಗೊತ್ತಿಲ್ಲ, ಗಾಯ ಆಗ್ಬಿಟ್ಟೈತೆ ಸ್ಟಿಕ್ಕರ್ ಇಟ್ಕೊಂಡು. ಕಾಜಲ್ ಐತಿ ನೋಡಿ. ನಾನು ಬೆಳಗ್ಗೆಯಿಂದ ಎಷ್ಟೊಂದು ಫೀಲ್ ಮಾಡಿಕೊಂಡು 1 ಗಂಟೆಗೆ ಎದ್ದು ರಾತ್ರಿ ಊಟ ಮಾಡ್ದಂಗೆ ಹತ್ಕೊತ, ಬೆಳಗ್ಗೆನೂ ಹತ್ಕೊತ ತುಂಬ ಫೀಲಿಂಗ್ ಅಂದಿದ್ದೆ. ಆದರೆ ದೇವರನ್ನು ಏನು ಗೊತ್ತಾ, ಒಂದು ಸ್ವಲ್ಪ ಹೊತ್ತು ನೋವನ್ನದು ಕೊಟ್ಟರೆ ಮನುಷ್ಯರಿಗೆ, ಒಂದು ಸ್ವಲ್ಪ ಹೊತ್ತು ಅಂದರೆ 1 ಗಂಟೆ ಆಗಲಿ, ಅರ್ಧ ಗಂಟೆ, ಒಂದು ಅರ್ಧ ದಿನವೇ ಆಗಲಿ ನಗು ಅನ್ನೋದು ಕೊಟ್ಟಿರ್ತಾನಂತಲೇ ಹೇಳ್ಬೋದು. ಆ ಮಗು ಬಂದಿತ್ತಲ್ವ, ಎಷ್ಟು ಚೂಟಿ ಅಂತಂದರೆ ಆ ಮಗುನ ತುಂಬ ಚೆನ್ನಾಗಿ ಚಿಕ್ಕ ಹುಡುಗಿಯಿಂದ ಎತ್ಕೊಂಡು ಆಡಿಸಿರಿದ್ದೀನಿ ನಾನು. ಆ ಮಗು ಯಾರ್ದು ಅಂತಂದರೆ ಫಸ್ಟ್ ಈ ಮನೇಲಿದ್ದರು ಅವರು ಬಾಡಿಗೆಗೆ. ನಾನಿದ್ದೀನಲ್ಲ ಆ ಮನೆಗೆ ಅವರು ಬಾಡಿಗೆ ಇದ್ದರು. ತುಂಬಾ ಪರಿಚಯ ಆಗಿಬಿಟ್ಟಿದ್ರು. ಆಂಟಿ ಅವ್ರ ಸೊಸೆಯರಾಗಿರ್ಬೋದು, ಅವ್ರ ಮನೆಗಳವರೆಲ್ಲ ತುಂಬ ಚೆನ್ನಾಗಿ ನನಗೆ ಪರಿಚಯ ಆಗಿದ್ದರು. ಅವರು ಸುನಿ ಮನೆ ಹತ್ರ ಬರ್ತಾಯಿದ್ದೀವಿ, ಅಂಗಡಿ ಹತ್ರ ಸೀರೆ ತೊಗೋಬೇಕು,
ನನ್ನ ಮೊಮ್ಮಗಳನ್ನ ಕರ್ಕೊಂಡು ಬರ್ತಾಯಿದ್ದೀನಿ ಅಂದರು. ಅಯ್ಯೋ ಅಕ್ಕ, ನಾನು ಅವಳನ್ನ ನೋಡೋಂಗಾಗೈತೆ ಅಕ್ಕ, ಕರ್ಕೊಂಡು ಬಾ ಅಂತ ಹೇಳಿದ್ದೆ. ಕರ್ಕೊಂಡು ಬಂದರು. ತುಂಬಾ ಖುಷಿ ಆಯಿತು. ಆ ಮಗು ಜೊತೆ ಸ್ವಲ್ಪ ಆಟಾಡಿ ನಾನು ಏನೇ ಬೆಳಗ್ಗೆ ಹತ್ತಿದ್ರು ಕೂಡ ಆ ನೋವು ಸಂಕಟನ ಎಲ್ಲ ನಿವಾರ ಆಗೋಯ್ತು ನನ್ನ ಮನಸ್ಸಿಂದ. ಅಂದರೆ ಒಂಥರ ಸಮಾಧಾನ ಮಾಡಿಕೊಂಡೆ. ಮಕ್ಕಳು ಅಂದರೆ ತುಂಬಾ ಇಷ್ಟ. ನೋಡಿ, ನಮ್ಮ ಶಾಪ್ ಹತ್ರ ಎಷ್ಟೊಂದು ಜನ ಮಕ್ಕಳು ಕೂತ್ಕೊಂಡು ಆಟಾಡ್ತಾ ಇರ್ತಾರೆ ಸಂಜೆ ಟೈಮಲ್ಲಂತೂ. ಸ್ವಲ್ಪ ಅಂಗಡೀಲಿ ಬಾಳೆಹಣ್ಣಿತ್ತು, ಏನೇ ಇದ್ರೂ ಕೂಡ ತಿನ್ನೋಕ್ಕೆ ಅಂತ ಕೊಟ್ಬಿಡ್ತೀನಿ ಮಕ್ಕಳಿಗೆ. ನನಗೆ ದೊಡ್ಡರು ಆಗಿರ್ಬೋದು, ಒಂದು 10 ವರ್ಷ 15 ವರ್ಷ ಮಕ್ಕಳಿಂದ, ಚಿಕ್ಕ ಮಕ್ಕಳಿಂದನೂ ತುಂಬಾ ಇಷ್ಟಪಡ್ತೀನಿ. ಹುಡುಗರ ಜೊತೆ ಆಟ ಆಡ್ತೀನಿ ನಾನು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂಗಡಿ ಮುಂದೆ. ಖಂಡಿತವಾಗ್ಲೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದೇವರ ನಾನು ಕಷ್ಟ ಕೊಡ್ತಾನೆ, ಇಲ್ಲ ಅಂತಲ್ಲ. ಆದರೆ ಸುಖನೂ ಕೂಡ ಹಿಂದೆನೇ ಇಟ್ಟಿರ್ತಾನೆ. ಒಳ್ಳೆಯವ್ರಿಗಂತೂ ಯಾವತ್ತೂ ಸುಖ, ನೆಮ್ಮದಿ, ಸಂತೋಷ ಎಲ್ಲ ಕೊಡ್ತಾನೆ. ನಾವು ಅದನ್ನ ಕಷ್ಟ ಬಂದಾಗ ಸ್ವೀಕರಿಸ್ಬೇಕು, ಸುಖ ಬಂದಾಗ ಅನುಭವಿಸ್ಬೇಕು ಅಷ್ಟೇ. ಕಷ್ಟ ಬಂತು ಅಂತ ಯಾವತ್ತೂ ಟೆನ್ಷನ್ ಮಾಡಿಕೊಂಡು ನಾವು ಇರಬಾರ್ದು. ಯಾವತ್ತೂ ಒಂದು ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ ಜೀವನದಲ್ಲಿ. ಎಲ್ಲ ಇದ್ದಾಗೆ ಅಲ್ವಾ ಒಂದು ಜೀವನ ಅಂತ ಅನ್ನಿಸ್ಕೊಳ್ಳೋದು. ಬಟ್ ನಾನು ಕೂಡ ಮಧ್ಯಾಹ್ನದಿದ್ದ ಆ ಮಗು ಬಂದು ಹೋದಾಳಿದ್ರೆ ತುಂಬಾ ಖುಷಿಯಾಗಿ, ಹಾಗೆಯೇ ಶಾಪಲ್ಲಿ ಕೂಡ ಎಲ್ಲ ಪ್ರಮೋಷನ್ನ ಮಾಡಿ, ಪ್ರಮೋಷನಿಂದ ನಿಮ್ಗೆ ಹಾಕಿದ್ದೀನಲ್ವ ಡ್ರೆಸ್ಸಿನ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ಥರ ನಿಮ್ಗೆ ಏನಾದರೂ ಬೇಕು ಅಂದರೆ ನಂಬರ್ನ ಹಾಕಿರ್ತೀನಿ, ನೀವು ಬುಕ್ ಮಾಡ್ಕೋಬೋದು. ಇನ್ನು 8 ಗಂಟೆ ಆಗಿತ್ತು. ಇನ್ನು ಮಕ್ಕಳಲ್ಲೇ ಆಟ ಆಡ್ತಾಯಿದ್ರು. ಅವ್ರು ಇನ್ನೇನು 9 ಗಂಟೆವರೆಗೂ ಆಟ ಆಡ್ತಲೇ ಇರ್ತಾರೆ. ಯಾಕಂದರೆ ಈಗ ದಸರಾ ರಜೆ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ. ಹಾಗಾಗಿ ಇನ್ನು ಅವರು ಅಲ್ಲೇ ಆಟ ಆಡ್ತಾನೆ ಇರ್ತಾರೆ. ನಾನು ಕೂಡ ಡೋರ್ನ ಲಾಕ್ ಮಾಡಬೇಕಾಗುತ್ತೆ. 8 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ಶಾಪ್ನ. ನಾನು ಏನಾದರೂ ಬಿಸ್ನೆಸ್ ಆಗ್ತಾಯಿದ್ರೆ ಕ್ಲೋಸ್ ಮಾಡಲ್ಲ. ಬಿಸ್ನೆಸ್ ಆಗಿಲ್ಲ ಅಂತಂದರೆ ಕ್ಲೋಸ್ ಮಾಡ್ಕೊಬಿಡ್ತೀನಿ. ಯಾಕೆಂದರೆ ನನಗೂ ಕೂಡ ಮನೇಲಿ 2 ಅವರ್ ಕೆಲಸ ಇದ್ದೇ ಇರುತ್ತೆ. ಮನೆಗೆ ಬಂದ ತಕ್ಷಣ ಅಡುಗೆ ಮಾಡೋದು, ಅದು ಇದು ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಇನ್ನು ನಾನು ಕೂಡ ಕ್ಲೋಸ್ ಮಾಡಿದೆ ಶಾಪ್ನ. ಇನ್ನು ಕ್ಲೋಸ್ ಮಾಡಿಬಿಟ್ಟು ಮಕ್ಕಳು ಅಲ್ಲೇ ಆಟ ಆಡ್ತಾಯಿದ್ರು. ಅಂದರೆ ನಮ್ಮ ಅಂಗಡಿ ಮುಂದೆ ದೊಡ್ಡದೊಂದು ಲೈಟ್ ಹಾಕಿದ್ದಾರೆ. ಲೈಟಿನ ಬೆಳಕು ಕಾಣಿಸುತ್ತೆ. ಅಂಗಡೀಲಿ ನಾನು ಲೈಟ್ ಆಫ್ ಮಾಡಿದರೂ ಕೂಡ ಕ್ಯಾಮ್ರಾ ಲೈಟ್ ಇರುತ್ತೆ, ಅದು ಆಫ್ ಆಗೋದಿಲ್ಲ. ಅದು ಎನಿ ಟೈಮ್ 24 ಅವರು ಕ್ಯಾಮ್ರಾ ಆಗೇ ಇರುತ್ತಲ್ವ. ಹಾಗಾಗಿ ಅದು ಲೈಟ್ ಇರೋದ್ರಿಂದ ಒಳಗಡೆ ಏನೂ ಆಫ್ ಆಗೋದಿಲ್ಲ. ನಾನು ಲೈಟುಗಳು ಆಫ್ ಮಾಡಿದರೂ ಕೂಡ ಒಳಗಡೆ ಲೈಟ್ ಇದ್ದೇ ಇರುತ್ತೆ. ಆ ರೀತಿ ಮಾಡಿಸಿದ್ದೀನಿ ನಾನು. ಕ್ಯಾಮ್ರಾ ಎನಿ ಟೈಮ್ ಇರಲಿ ಅಂತ ಹೇಳಿಬಿಟ್ಟು. ಮತ್ತು 2 ಡೋರ್ ಇರೋದ್ರಿಂದ 2 ಡೋರ್ನ ಹೇಳಿದ್ಬಿಟ್ಟು ಲಾಕ್ ಮಾಡಿದೆ ನಾನು. ಇನ್ನು ಮಧ್ಯಾಹ್ನ ನಾನು 2:30ಗೆಲ್ಲ ಊಟ ಕೂಡ ಮಾಡಿದ್ದೆ, ಅಡುಗೆ ಮಾಡಿಕೊಂಡು ಮನೆಯಲ್ಲಿ. ಹೊಟ್ಟೆ ಹಸಿವಾಗಿತ್ತು. ಬೆಳಗ್ಗೆ ಇನ್ನು ಟಿಫನ್ ತಂದು ತಿಂದಿದ್ದೆ ಅಂತ ಹೇಳಿದ್ನಲ್ವ, ತರಿಸ್ಕೊಂಡು ತಿಂದಿದ್ದೆ ಅಂತ. ಹಾಗಾಗಿ ಇನ್ನು ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಒಣಗಾಕಿ ಹೋಗಿದ್ದೆ ಮನೆ ಹತ್ರ. ಅದೇ ಇದು ಒಣಗಾಕಿ 1.5 ದಿನವೇ ಆಗಿತ್ತು. ಶುಕ್ರವಾರ ಒಣಗಾಕಿರೋದು, ನಾನು ಶನಿವಾರ ಎತ್ಕೊಳ್ತಾ ಇದ್ದೀನಿ. ಹಾಗಾಗಿ ಇದನ್ನೆಲ್ಲ ಎತ್ತಿಡಬೇಕಿತ್ತು. ಎತ್ಕೊಂಡು ಈಗಲೇ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಟೆನ್ಷನ್ ಇರೋದಿಲ್ಲ ನನಗೆ. ಏಕೆಂದರೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ, ಏನು ವಾಶ್ ಮಾಡೋದಿಲ್ಲ ಬಟ್ಟೆಗಳೆಲ್ಲ. ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಯಾವುದೇ ಟೆನ್ಷನ್ ಇಲ್ಲ. 3 ದಿನಕ್ಕೊಂದ್ಸರಿ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತೀನಿ. 3 ದಿನಕ್ಕೊಂದ್ಸರಿ ಹಾಕಿದರೆ ಕರೆಕ್ಟಾಗಿ ಆಗುತ್ತೆ. ಡೈಲಿ ಎಲ್ಲ ಏನೂ ಹಾಕೋದಿಲ್ಲ ನಾನು. ದೊಡ್ಡದು ನಮ್ಮದು ವಾಷಿಂಗ್ ಮಿಷಿನ್, 11 kgದಾಗಿರೋದ್ರಿಂದ ಬಟ್ಟೆಗಳು ಜಾಸ್ತಿನೇ ಹಿಡಿಸುತ್ತೆ. ಫಸ್ಟ್ ಆಫ್ ಆಲ್ ಕೆಲವರು ಹೇಳ್ತಾರೆ ವಾಷಿಂಗ್ ಮಿಷಿನ್ ಎಲ್ಲ ಕೊಳೆ ಹೋಗುತ್ತಾ ಹಾಗೆ ಹೀಗೆ ಅಂತ. ನಾನು LG ಕಂಪ್ನಿ ತೊಗೊಂಡಿರೋದು. ತುಂಬ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. LG ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹಾಗಾಗಿ ನಮ್ಮದು 1 ದಿನದ ಬಟ್ಟೆ ಇದು. ಅಂದರೆ 1 ದಿನ ಹಾಕ್ಕೊಳ್ತೀವಿ ಅಷ್ಟೇ. ಇನ್ನು ಡೈಲಿ ಫ್ರೆಶ್ ಅಪ್ ಆಗೋದ್ರಿಂದ ಅಷ್ಟು ಕೊಳೆ ಆಗೋಲ್ಲ. ಏನಂದರೆ ಸ್ವಲ್ಪ ಕೊಳೆ ಬಟ್ಟೆಗಳಾದರೆ ಸ್ವಲ್ಪ ಹೋಗಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮದೇನು ಯಾವುದು ಕೊಳೆ ಆಗೋದಿಲ್ಲ. 1 ದಿನ ಬೆಳಗ್ಗೆ ಹಾಕ್ಕೊತೀವಿ, ಸಂಜೆ ಆಲ್ರೆಡಿ ರಿಮೂವ್ ಮಾಡಿರ್ತೀನಿ. ಈಗ ನಾನು ಈ ಡ್ರೆಸ್ನ ರಿಮೂವ್ ಮಾಡಿ ಮತ್ತೆ ನೈಟಿ ಹಾಕ್ಕೊಂಡು, ಇಲ್ಲಾಂದರೆ ನೈಟ್ ಡ್ರೆಸ್ ಹಾಕ್ಕೊಂಡು ಮಲ್ಕೊತೀನಿ. ಆ ಡ್ರೆಸ್ನ ಮತ್ತೆ ಬೆಳಗ್ಗೆ ರಿಮೂವ್ ಮಾಡ್ತೀವಿ. ಇನ್ನು ಆಲ್ರೆಡಿ 1 ದಿನಕ್ಕೆ 2 ಜೊತೆ ಡ್ರೆಸ್ಸು ನಾವು ವೇರ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಏನು ಕೊಳೆ ಆಗಿರೋದಿಲ್ಲ. ಸುಮ್ಮನೆ ವಾಷಿಂಗ್ ಮಿಷಿನ್ಗೆ ಹಾಕಿ ತೆಗೆದು ಹಾರಾಕೋದಷ್ಟೇ ಕೆಲಸ ಇರುತ್ತೆ. ಇನ್ನು ನಾನು ಕೂಡ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಸೀರಿಯಲ್ ನೋಡ್ಕೊತ ಇಟ್ಬಿಡ್ತೀನಿ. ನಾನು ಮಲಗೋದು 11 ಗಂಟೆ ಆಗುತ್ತೆ. ಯಾಕೆಂದರೆ ಡೈಲಿ ಸೀರಿಯಲ್ನ ನೋಡ್ತೀನಿ. ಸೀರಿಯಲ್ ನೋಡೋದಕ್ಕಿಂತ ಮೊದಲೆಲ್ಲ ಸೀರಿಯಲ್ ನೋಡ್ತಾಯಿದ್ದೆ. ಈಗ ಬಿಗ್ ಬಾಸ್ ಬಂದಿರೋದ್ರಿಂದ 9:30ಇಂದ 11 ಗಂಟೆವರೆಗೂ ಬಿಗ್ ಬಾಸ್ ಇರುತ್ತೆ. ಆ ಬಿಗ್ ಬಾಸ್ ನೋಡಿಲ್ಲ ಅಂದರೆ ನನಗೆ ಸಮಾಧಾನ ಆಗೋದಿಲ್ಲ. ತುಂಬ ಇಂಟ್ರೆಸ್ಟು ನನಗೆ ಬಿಗ್ ಬಾಸ್ ಅಂದರೆ. ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇರ್ತೀನಿ. ಒಂದೊಂದು ಸರಿ ನನ್ನ ಮನಸ್ಸು ಅನಿಸ್ತಾ ಇರುತ್ತೆ, ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ. ಆದರೆ ಭಗವಂತ ನಮಗೆ ಅದು ಹಣೆಯಲ್ಲಿ ಬರೆದಿದ್ದಾನೆಲ್ಲ ಗೊತ್ತಿಲ್ಲ. ತುಂಬ ಆಸೆ ಇದೆ ನನಗೆ ಯಾವತ್ತಾದರೂ ಒಂದಿನ ಬಿಗ್ ಬಾಸ್ಗೆ ಹೋಗಬೇಕು ಅಂತ. ನಿಜವಾಗೂ ಆಸೆ ಇದೆ, ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಆದರೆ ನಮ್ಮ ಹಣೆಯಲ್ಲಿ ಬರೆದಿದೆಯೇ ಇಲ್ಲ ನನಗೆ ನಿಜವಾಗೂ ಗೊತ್ತಿಲ್ಲ. ಏಕೆಂದರೆ ಈ ಸರಿ ಬಿಗ್ ಬಾಸಿಗೆ ಬಂದಿರೋರಲ್ಲ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರುವಂಥರೇ, ಸೋಷಿಯಲ್ ಮೀಡ್ಯಾದಲ್ಲಿ ಫೇಮಸ್ ಆಗಿರುವಂಥರೇ ಬಂದಿದ್ದಾರೆ ಬಿಗ್ ಬಾಸ್ಗೆ. ನನಗೂ ಕೂಡ ಆಸೆ ಇದೆ, ನೋಡೋಣ ಯಾವತ್ತಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಫೇಮಸ್ ಆದರೆ ಹೋಗೋಣ ಅಂತ. ನೋಡಿ, ಇಷ್ಟೇ ಜೀವನ. ನಗು ಮತ್ತು ಅಳು ಅನ್ನೋದು ಜೀವನದಲ್ಲಿ
ಎಲ್ಲ ಇರಬೇಕು. ನಾನು ಬೆಳಗ್ಗೆ ಅಳ್ತಾ ಇದ್ದೆ, ನೋವು ಮಾಡ್ಕೊಂಡಿದ್ದೆ ಮನಸ್ಸಿಗೆ. ಆದರೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಈಗ ಕೆಲಸನೆಲ್ಲ ಖುಷಿಯಿಂದ ಮಾಡ್ಕೋತಾ ಇದ್ದೀನಿ. ಇದೇ ನನ್ನ ಜೀವನ, ಇದೇ ನನ್ನ ರೋಟೀನ್ ಆಗಿರುತ್ತೆ. ಏಕೆಂದರೆ ನಾವೊಂದು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ, ಅಂದರೆ ನಾನೊಂದು ಸಣ್ಣದೊಂದು ಬಿಸ್ನೆಸ್ ಮಾಡೋದ್ರಿಂದ ನನಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ನಾನು ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಸುಖ ಬಂದರೂ ಕೂಡ ನನ್ನ ಲೈಫಲ್ಲಿ ನಾನು ಅಂಗಡಿನ ಓಪನ್ ಮಾಡಲೇಬೇಕು, ನಾನು ಬಿಸ್ನೆಸ್ ಮಾಡಲೇಬೇಕು. ಹಾಗಾಗಿ ನಾನು ಇವತ್ತು ಬೇಜಾರಾಗಿದೆ ಅಂತ ಒಂದಿನ ಮಲ್ಕೊಂಡ್ರೆ ಅಂಗಡಿ ಬಾಡಿಗೆ ಕಟ್ಟೋದು, ಕಮಿಟ್ಮೆಂಟ್ಸು ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಇದೆ. 365 ದಿನವೂ ನಾನು ಕೆಲಸ ಮಾಡ್ತಲೇ ಇರಬೇಕು. ನಾನು ಏನಾದರೂ ಊರಿಗೆ ಹೋದರೆ ಮಾತ್ರ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಹೋಗೋದಷ್ಟೇ. ಅದು ಊರಿಗೆ ಹೋದ್ರೂ 1 ದಿನ 2 ದಿನ ಇರೋಷ್ಟೊತ್ತಿಗೆ ಸುಸ್ತು. ನಾನು ಮನೆಗೆ ಹೋಗಬೇಕು, ಊರಿಗೆ ಹೋಗಬೇಕು, ಅಂಗಡಿ ಓಪನ್ ಮಾಡಬೇಕಂತ ಬರ್ತಾ ಇರ್ತೀನಿ. ಒಂದು ಬಿಸ್ನೆಸ್ನವ್ರಿಗೆ ಇಷ್ಟೊಂದು ಟೆನ್ಷನ್ ಇರುತ್ತೆ. ನೀವೇ ನೋಡ್ತಾ ಇರ್ಬೋದು. ಬಿಸ್ನೆಸ್ ಮಾಡೋದು ಈಸಿ ಅಂತ ಅಂದ್ಕೊಳ್ತೀರ, ಈಸಿನೇ ಅಲ್ಲ.